ಹಾಯ್ ಎವ್ರಿವನ್, ಬೆಳಗಿನ ತಿಂಡಿಗೆ ದಿಢೀರಾಗೂ ಆಗಬೇಕು ಹಾಗೆ ಆರೋಗ್ಯಕರವಾಗೂ ಇರೋ ಅಂತ ಪಾಲಕ್ ಸೊಪ್ಪಿನ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಿಚಡಿನ ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೊಂಡಿರ್ತೀರ, ಆದರೆ ಪಾಲಕ್ ಸೊಪ್ಪನ್ನ ಹಾಕಿ ಮಾಡೋ ಅಂತ ಕಿಚಡಿನ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ, ತುಂಬಾನೇ ರುಚಿಯಾಗಿರತ್ತೆ. ಇದೊಂದು ಕಂಫರ್ಟ್ ಫುಡ್ ಅಂತ ಹೇಳ್ಬೋದು. ವಾರದಲ್ಲಿ 2-3 ಸಲ ಮಾಡ್ಕೊಂಡು ತಿಂದ್ರೂ ಬೇಜಾರ ಅಂತ ಅನ್ಸಲ್ಲ. ಹುಷಾರ್ ತಪ್ಪಿ ಬಾಯಿ ರುಚಿ ಕೆಟ್ಟಿರತ್ತಲ್ಲ ಅಂಥವರಿಗೆ, ಸೊಪ್ಪನ್ನ ತಿನ್ಲಿಕ್ಕೆ ಇಷ್ಟ ಪಡದೇ ಇರೋಂಥ ಮಕ್ಕಳಿಗೆ ಈ ರೀತಿ ಕಿಚಡಿನ ಮಾಡ್ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದನ್ನ ತುಂಬಾನೇ ಸಿಂಪಲ್ ಪದಾರ್ಥಗಳನ್ನ ಹಾಕಿ ಮಾಡ್ಕೊಳ್ಳೋ ಅಂಥದ್ದು. ಇಷ್ಟು ರುಚಿಯಾದ ಆರೋಗ್ಯಕರವಾದ ಪಾಲಕ್ ಕಿಚಡಿ ಮಾಡಲಿಕ್ಕೆ ಮೊದಲಿಗೆ ಅಕ್ಕಿ ಬೇಳೆನ ಬೇಯಿಸ್ಕೋಬೇಕು. ಒಂದು ಕುಕ್ಕರ್ನಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಹಾಗೆ 1/4 ಕಪ್ ತೊಗರಿ ಬೇಳೆ, 1/4 ಕಪ್ ಹೆಸರು ಬೇಳೆ ಹಾಕಿ ಒಂದು 3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಅಕ್ಕಿನ ನಾವು ಎಷ್ಟು ತಗೊಳ್ತೀವೋ ತೊಗರಿ ಬೇಳೆ ಹೆಸರು ಬೇಳೆನ ಅದ್ರ ಅರ್ಧದಷ್ಟು ತಗೊಳ್ಬೇಕು. ಇದನ್ನು ತೊಳ್ಕೊಂಡ್ಮೇಲೆ ಇಷ್ಟು ಅಕ್ಕಿ ಬೇಳೆಗೆ 4-5 ಕಪ್ಪಷ್ಟು ನೀರನ್ನು ಹಾಕೊಂಡು ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿ ಇದನ್ನು 3 ವಿಷಲ್ ಕೂಗಿಸ್ಕೊಂಡು ಅಕ್ಕಿ ಬೇಳೆನ ಸಾಫ್ಟ್ ಆಗಿ ಬೇಯಿಸ್ಕೋಬೇಕು. ಇನ್ನೊಂದು ಕಡೆ ಒಂದು ಕಡಾಯಿಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ 2 ಕಟ್ ಪಾಲಕ್ ಸೊಪ್ಪನ್ನು ಹಾಕಿ ಜಸ್ಟ್ 1-2 ನಿಮಿಷ ಕುದಿಸ್ಕೊಂಡು ತಕ್ಷಣ ತೆಗೆದು ಬಿಡಿ, ತುಂಬ ಕುದಿಸ್ಕೋಬಾರ್ದು. ಇದನ್ನು ತೆಗೆದು ತಣ್ಣಗಿರೋ ನೀರಿಗೆ ಹಾಕೊಳ್ಳಿ. ಐಸ್ ಕ್ಯೂಬ್ಸ್ ಇದ್ರೆ ಅದನ್ನು ಹಾಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಪಾಲಕ್ ಸೊಪ್ಪಿನ ಹಸಿರು ಹಾಗೆ ಇರುತ್ತೆ, ಕಪ್ಪು ಆಗಲ್ಲ. ಇದನ್ನು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಫುಲ್ ನೈಸಾಗಿ ಗ್ರೈಂಡ್ ಮಾಡಿ ನೈಸ್ ಪ್ಯೂರಿ ಮಾಡಿ ಇಟ್ಕೋಬೇಕು. ಈಗ ಒಂದು ಕಡಾಯಿಯಲ್ಲಿ 3-4 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಇಂಗು, ಚಿಕ್ಕದಾಗಿ ಹೆಚ್ಕೊಂಡ 10-12 ಬೆಳ್ಳುಳ್ಳಿ ಎಸಳು, ಹಾಗೆ ಚಿಕ್ಕದಾಗಿ ಹೆಚ್ಕೊಂಡ ಅರ್ಧ ಇಂಚು ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಂಡ ನಂತರ ಹೆಚ್ಕೊಂಡ 2 ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೇನೆ ನಿಮಗೆ ಯಾವ ತರಕಾರಿಗಳು ಬೇಕೋ ಅದನ್ನು ಹಾಕೊಳ್ಬೋದು. ನಾನಿಲ್ಲಿ ಸಣ್ಣ ಕಪ್ಪಷ್ಟು ಹಸಿ ಬಟಾಣಿ, ಕ್ಯಾರೆಟ್ ಹಾಗೆ ಬೀನ್ಸ್ನ ಹಾಕೊಂಡಿದ್ದೀನಿ. ಕಿಚಡಿಗೆ ತರಕಾರಿಗಳಿದ್ರೇ ರುಚಿ ಜಾಸ್ತಿ. ಈ ತರಕಾರಿಗಳನ್ನು 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನು ಬಾಡಿಸ್ಕೊಂಡ ನಂತರ ಇದಕ್ಕೆ ಹೆಚ್ಕೊಂಡ 2 ಟೊಮ್ಯಾಟೊ ಹಾಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅಕ್ಕಿ ಬೇಳೆ ಬೇಯಿಸೋಬೇಕಾದ್ರೂ ಉಪ್ಪನ್ನು ಹಾಕಿದ್ವಿ, ಅದರಿಂದ ಈಗ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ. ಟೊಮ್ಯಾಟೊ ಸಾಫ್ಟ್ ಆದಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿಣ, 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಹಾಗೆ 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ ಈ ತರಕಾರಿಗಳ ಜೊತೆ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಪಾಲಕ್ ಸೊಪ್ಪನ್ನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ಪಾಲಕ್ ಪ್ಯೂರಿನ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಪಾಲಕ್ ಸೊಪ್ಪಿಂದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅಕ್ಕಿ ಬೇಳೆನ ಬೇಯಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಸಾಫ್ಟ್ ಆಗಿ ಬೆಂದಿದೆ. ಕಿಚಡಿಗೆ ಅಕ್ಕಿ ಬೇಳೆನ ಫುಲ್ ಸಾಫ್ಟ್ ಆಗಿ ಬೇಯಿಸ್ಕೋಬೇಕು, ಅವಾಗಲೇ ಕಿಚಡಿಗೆ ಟೇಸ್ಟ್ ಬರೋದು. ಈಗ ಇದನ್ನು ರೆಡಿ ಮಾಡ್ಕೊಂಡಿರೋ ಮಸಾಲೆಗೆ ಹಾಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋ ಅಕ್ಕಿ ಬೇಳೆ ಎಲ್ಲ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಸಿಮ್ನಲ್ಲಿ 8-10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅಷ್ಟರಲ್ಲಿ ಒಂದು ತುಪ್ಪದ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಕಾದ್ಮೇಲೆ ಇದಕ್ಕೆ ಜಜ್ಜಿಟ್ಕೊಂಡ ಸ್ವಲ್ಪ ಬೆಳ್ಳುಳ್ಳಿ, ತುಂಡು ಮಾಡ್ಕೊಂಡ 2 ಒಣಮೆಣಸು ಹಾಕಿ ಬೆಳ್ಳುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಂತರ ಫ್ಲೇಮ್ ಆಫ್ ಮಾಡಿ ಇದಕ್ಕೆ 1/4 ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಖಾರದ ಪುಡಿನ ಸೀದಿಸಬಾರ್ದು. ಈ ಕಡೆ ಕಿಚಡಿನ ಕುದಿಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಮಾಡ್ಕೊಂಡ ಒಗ್ಗರಣೆನ ಮೇಲ್ಗಡೆ ಹಾಕೊಳ್ಬೇಕು. ತುಪ್ಪ ಬೆಳ್ಳುಳ್ಳಿ ಒಗ್ಗರಣೆ ಈ ಕಿಚಡಿಗೆ ಒಳ್ಳೆ ಘಮ ಮತ್ತು ರುಚಿ ಕೊಡತ್ತೆ. ಈಗ ಪಾಲಕ್ ಸೊಪ್ಪಿನ ಕಿಚಡಿ ರೆಡಿಯಾಗಿದೆ. ತುಂಬಾನೇ ರುಚಿಯಾಗಿರುತ್ತೆ. ಬೆಳಗಿನ ತಿಂಡಿಗೆ, ಊಟಕ್ಕೆ, ಲಂಚ್ ಬಾಕ್ಸ್ಗೆ ಕೊಡಲಿಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಕಿಚಡಿನ ಮಾಡ್ಕೊಂಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗತ್ತೆ. ಈ ಪಾಲಕ್ ಕಿಚಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಎಷ್ಟೊಂದು ಹೆಲ್ದಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.